ವೆಜೈನಲ್ ಹೈಜಿನ್ ಅಂದರೆ ವಾಶ್ ಮಾತ್ರ ಅಲ್ಲ. ನಮ್ಮ ಫೀಮೇಲ್ಸಲ್ಲಿ ಒಂದು ಫಾಲ್ಸ್ ಬಿಲೀಫ್ ಇದೆ, ವೆಜೈನಾನ ಫ್ರೀಕ್ವೆಂಟಾಗಿ ವಾಶ್ ಮಾಡ್ತಾ ಇದ್ದರೆ ಕ್ಲೀನಾಗಿ ಇಟ್ಕೋಬಹುದು ಅಂತ. ಅದಕ್ಕೋಸ್ಕರ ಅಂತ ಡಿಫ್ರೆಂಟ್ ವೆಜೈನಲ್ ವಾಶ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಇವೆಲ್ಲ ಸರಿಯಾದ ರೀತಿ ಅಲ್ಲ. ಯಾಕೆಂದರೆ ವೆಜೈನಾದ pH 3.5 to 4.5 ಆಗಿರುತ್ತೆ. ಯಾವುದೇ ಒಂದು ವಸ್ತು ಎಸಿಡಿಕಾ ಬೇಸಿಕಾ ಅಂತ ತಿಳ್ಕೊಳ್ಳೋದು ಈ pH ಇಂದ. ಸೊ ಫ್ರೀಕ್ವೆಂಟಾಗಿ ವಾಶ್ ಮಾಡ್ತಾ ಇರೋದ್ರಿಂದ ವೆಜೈನಾದ pH ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ವಾಟರ್ ಇಸ್ ದ ಬೆಸ್ಟ್ ಆಪ್ಷನ್. ವಾಟರಿಂದ ವಾಶ್ ಮಾಡ್ಕೋಬೋದು. ನಿಮ್ಗೆ ಬೇಕೇ ಅಂತ ಹೇಳಿದ್ರೆ 3.5 to 4.5 pH ಇರುವಂತಹ ವೆಜೈನಲ್ ವಾಶನ್ನು ಯೂಸ್ ಮಾಡ್ಬೋದು. ಸೊ ಹೇಗೆ ವಾಶ್ ಮಾಡೋದು? ಫ್ರಂಟಿಂದ ಬ್ಯಾಕ್ ಡೈರೆಕ್ಷನಲ್ಲಿ ವಾಶ್ ಮಾಡಬೇಕು. ಆ್ಯಂಡ್ ಬೇರೆ ವೆಜೈನಲ್ ಹೈಜಿನ್ ಏನಂದರೆ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡೋದು. ಕೂಲ್ ಆಗಿರುತ್ತೆ, ಸ್ಕಿನ್ ಇರಿಟೇಷನ್ ಕೂಡ ಆಗೋದಿಲ್ಲ. ಆ್ಯಂಡ್ ಪ್ಯೂಬಿಕ್ ಹೇರ್ ಇಸ್ ದ ನ್ಯಾಚುರಲ್ ಪ್ರೊಟೆಕ್ಷನ್. ಕೀಪಿಂಗ್ ಇಟ್ ಆರ್ ನಾಟ್ ಈಸ್ ಅ ಪರ್ಸನಲ್ ಚಾಯ್ಸ್. ಬಟ್ ಶೇವಿಂಗ್ಗಿಂತ ಟ್ರಿಮ್ಮಿಂಗ್ ಮಾಡೋದು ಸೇಫೆಸ್ಟ್ ಆಗಿರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಕಡಿಮೆ ಬ್ಲೀಡಿಂಗ್ ಇದ್ರೂ ಸಹ 4 to 6 hours ಒಮ್ಮೆ ಪ್ಯಾಡನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ಆ ಏರಿಯಾನ ನೀಟ್ ಆ್ಯಂಡ್ ಡ್ರೈ ಆಗಿ ಇಟ್ಕೋಬೇಕು. ಈ ಥರ ಸಿಂಪಲ್ ಹ್ಯಾಬಿಟ್ಸಿಂದ ವೆಜೈನಲ್ ಪ್ರಾಬ್ಲಮ್ಸ್ ಲೈಕ್ ವೈಟ್ ಡಿಸ್ಚಾರ್ಜ್, UTI ಇನ್ನಿತರ ರೋಗಗಳನ್ನು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು. ನಾನು ನಿಮ್ಮ ಡಾಕ್ಟರ್ ಸಹನಾ. ಟೇಕ್ ಕೇರ್. ಬಾಯ್.